ಚಿತ್ರೋದ್ಯಮಕ್ಕೆ ಸಾಲು ಸಾಲು ಸಂಕಷ್ಟಗಳ ಸರಮಾಲೆ ಶುರುವಾಗಿದೆ. ವಿಘ್ನ ನಿವಾರಕನಿಗೆ ಈಗಾಗಲೇ ಪೂಜೆ ಸಲ್ಲಿಸುವ ಮುಖಾಂತರ ವಿಘ್ನ ನಿವಾರಣೆಗೆ ಮುಂದಾಗಿದೆ ಕನ್ನಡ ಕಲಾವಿದರ ಬಳಗ. ಪ್ರಮುಖವಾಗಿ ಒಂದು ಕಡೆ ಈಗಾಗಲೇ ಚಿತ್ರೋದ್ಯಮಕ್ಕೆ ಸಾಲು ಸಾಲು ಸಂಕಷ್ಟಗಳ ಸರಮಾಲೆ ಶುರುವಾಗಿದೆ. ವಿಘ್ನ ನಿವಾರಣೆ ಮಾಡಬೇಕು ಅಂತ ಕಲಾವಿದರ ಬಳಗ ಮುಂದಾಗಿದೆ. ನೆಮ್ಮದಿಗಾಗಿ ದೇವರ ಮೊರೆಯನ್ನ ಹೋಗಿದೆ ಈಗ ಸ್ಯಾಂಡಲ್ವುಡ್. ಕಳೆದ 4-5 ವರ್ಷಗಳಿಂದ ಚಿತ್ರರಂಗದಲ್ಲಿ ಸಮಸ್ಯೆ ಎದುರಾಗ್ತಾ ಇದೆ. ಒಗ್ಗಟ್ಟು ಆಗಿರ್ಬೋದು, ಥಿಯೇಟರ್ ಸಮಸ್ಯೆ ಆಗಿರ್ಬೋದು, ನಿರ್ಮಾಪಕರ ಕೊರತೆ ಆಗಿರ್ಬೋದು, ಇವೆಲ್ಲವೂ ಕೂಡ ಸದ್ಯಕ್ಕೆ ಚಿತ್ರರಂಗವನ್ನ ಕಾಡ್ತಾ ಇರುವಂತದ್ದು. ಕನ್ನಡ ಚಿತ್ರರಂಗದ ಒಳಿತಿಗಾಗಿ ವಿಶೇಷ ಹೋಮ ಹವನವನ್ನ ಮಾಡಿಸಲಾಗ್ತಾ ಇದೆ ಈಗ. ಪ್ರಮುಖವಾಗಿ ಒಂದು ಕಡೆ ಈಗಾಗಲೇ ಸದ್ಯದ ಮಟ್ಟಿಗೆ ಕನ್ನಡ ಚಿತ್ರರಂಗದಲ್ಲಿ ಏನಾಗ್ತಾ ಇದೆ, ಯಾಕೆ ಕನ್ನಡ ಚಿತ್ರರಂಗ ಈಗ ಆಗ್ತಿದೆ ಅನ್ನುವಂಥದ್ದಕ್ಕೆ ಈಗ ರಾಕ್ಲೈನ್ ವೆಂಕಟೇಶ್ ದೊಡ್ಡಣ್ಣ ನೇತೃತ್ವದಲ್ಲಿ ಪೂಜೆ, ರಾಹು ಹಾಗೂ ಕೇತುವಿಗೆ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. ಅದರಿಂದ ಪಾರಾಗೋದಕ್ಕೆ ಸುಮಾರು 7-8 ಮಂದಿ ಪುರೋಹಿತರಿಂದ ಹೋಮ ಹವನ ಮಾಡಲಾಗ್ತಾ ಇರುವಂತದ್ದು. ಈಗಾಗಲೇ ವಿಘ್ನ ನಿವಾರಣೆಗೆ ಕನ್ನಡ ಕಲಾವಿದರ ಬಳಗ ಮುಂದಾಗಿದೆ. ಎಲ್ಲರೂ ಕೂಡ ಒಟ್ಟಾರೆಯಾಗಿ ಸೇರಿ ಈ ಸಾಲು ಸಾಲು ಸಂಕಷ್ಟದ ಸರಮಾಲೆಯಿಂದ ತಪ್ಪಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾಗಿರುವಂಥದ್ದು. ವಿಘ್ನ ನಿವಾರಣೆಗೆ ಕನ್ನಡ ಕಲಾವಿದರ ಬಳಗ ನೆಮ್ಮದಿ ಬೇಕು, ದೇವರ ಮೊರೆಯನ್ನ ಹೋಗಿರುವಂತದ್ದು. ಪ್ರಮುಖವಾಗಿ ಈಗ ಕನ್ನಡ ಚಿತ್ರರಂಗ ಎದುರಿಸ್ತಾ ಇರುವಂತಹ ವಿಚಾರವನ್ನ ನೋಡಿದ್ರೆ 4-5 ವರ್ಷಗಳಿಂದ ಸಮಸ್ಯೆ ಆಗ್ತಾ ಇದೆ. ಒಗ್ಗಟ್ಟಿಲ್ಲ, ಥಿಯೇಟರ್ ಸಮಸ್ಯೆ ಆಗ್ತಾ ಇದೆ, ನಿರ್ಮಾಪಕರ ಕೊರತೆ ಉಂಟಾಗಿದೆ, ಹೊಸ ಹೊಸ ಸಿನಿಮಾಗಳು ಬರ್ತಾ ಇಲ್ಲ. ದೊಡ್ಡ ದೊಡ್ಡ ಕಲಾವಿದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಈಗ ಒಂದು ರೀತಿ ಸಮಸ್ಯೆಯನ್ನ ನಿವಾರಿಸೋದಕ್ಕೆ ವಿಘ್ನ ನಿವಾರಣೆಗೆ ಮುಂದಾಗಿದೆ. ಗಮನಿಸ್ತಾ ಇರಬಹುದು ಚಿತ್ರರಂಗದ ಹಿರಿಯ ನಟ ನಟಿಯರು. ಚಾಮರಾಜಪೇಟೆಯ ಕಲಾವಿದರ ಸಂಘದಿಂದ ವಿಶೇಷ ಪೂಜೆಯನ್ನ ನಡೆಸಲಾಗ್ತಾ ಇರುವಂತದ್ದು. ಬೆಳಗ್ಗೆ 8ರಿಂದ ಮೊದಲಿಗೆ ಗಣಪತಿ ಹೋಮ, ತದನಂತರವಾಗಿ ಸರ್ಪಶಾಂತಿಯನ್ನ ಮಾಡಿಸೋದಕ್ಕೆ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಮೃತ್ಯುಂಜಯ ಹೋಮ ಮಾಡಿಸೋದಕ್ಕೆ ಪುರೋಹಿತರಿಂದ ಹೋಮ ಹವನವನ್ನ ನಡೆಸಲಾಗ್ತಾ ಇದೆ. ಬೆಳಗ್ಗೆ 8ರಿಂದ ಮೊದಲಿಗೆ ಗಣಪತಿ ಹೋಮ, ಅದಾದ ನಂತರವಾಗಿ ಸರ್ಪಶಾಂತಿ ಮಾಡಿಸಲಾಗ್ತಿದೆ. ಮೃತ್ಯುಂಜಯ ಹೋಮ ಸೇರಿ ವಿಶೇಷ ಪೂಜೆಗಳನ್ನ ಆಯೋಜನೆ ಮಾಡಲಾಗಿದೆ. ವಿಶೇಷ ಪೂಜೆಯನ್ನ ಸಲ್ಲಿಸುವ ಮುಖಾಂತರವಾಗಿ ಇಲ್ಲಿ ನೀವು ಗಮನಿಸ್ತಾ ಇರಬಹುದು ಮಂಡಲದ ಪೂಜೆಯನ್ನ ನೆರವೇರಿಸಲಾಗಿದೆ. ಸರ್ಪಶಾಂತಿ ಹೋಮ, ಮೊದಲಿಗೆ ವಿಘ್ನ ನಿವಾರಕ ಇಲ್ಲಿ ಗಣಪತಿಯನ್ನ ಸ್ಥಾಪನೆ ಮಾಡಿ ಅಲ್ಲಿ ಪೂಜೆಯನ್ನ ಆರಂಭ ಮಾಡಿರುವಂತದ್ದು. 3-4 ವರ್ಷದಿಂದ ಬಳಲಿ ಬೆಂಡಾಗಿ ಹೋಗಿದೆ ಸ್ಯಾಂಡಲ್ವುಡ್. ಉತ್ತಮವಾದಂತಹ ಒಳ್ಳೆ ಸಿನಿಮಾಗಳು ರಿಲೀಸ್ ಆಗ್ಲಿ, ದೊಡ್ಡ ದೊಡ್ಡ ನಟರ ಸಿನಿಮಾಗಳು ಎಲ್ಲೂ ಕೂಡ ರಿಲೀಸ್ ಆಗ್ತಾ ಇಲ್ಲ. ಒಂದು ಕಡೆ ದರ್ಶನ್ ಅವರ ವಿಚಾರವಾಗಿ ನೋಡಿದ್ರೆ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋಗಿ ಕೂತಿದ್ದಾರೆ. ದೊಡ್ಡ ದೊಡ್ಡ ಸ್ಟಾರ್ ನಟರು ಸುದೀಪ್ ಅವರಾಗಿರ್ಬೋದು, ಯಶ್ ಅವರಾಗಿರ್ಬೋದು, ಕೆಲವೊಂದಿಷ್ಟು ಸಿನಿಮಾಗಳ ವಿಚಾರವಾಗಿ ಬರೀ ಗಾಸಿಪ್ಗಳು ಬರುತ್ತಾ ಹೊತ್ತು ಇದ್ರ ವಿಚಾರವಾಗಿ ಯಾವುದು ಕೂಡ ಆಗ್ತಿಲ್ಲ. ಸೊ ನಿರ್ಮಾಪಕರ ಕೊರತೆ ಹೆಚ್ಚಾಗ್ತಾ ಇದೆ. ಎಲ್ಲವೂ ಕೂಡ ಪ್ಯಾನ್ ಇಂಡಿಯಾ ಆಗ್ತಾ ಹೋಗ್ತಾ ಇದ್ರೆ ಕೋಟಿ ಕೋಟಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಚಿಕ್ಕ ಪುಟ್ಟದಾಗಿ ಇಲ್ಲಿ ನೋಡೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಕೋಟಿ ಕೋಟಿ ಇನ್ವೆಸ್ಟ್ ಮಾಡಿ ಸಿನಿಮಾವನ್ನ ನಿರ್ಮಾಣ ಮಾಡುವಂತ ನಿರ್ಮಾಪಕರು ಸಿಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಸಾಲು ಸಾಲು ಸಂಕಷ್ಟದಿಂದ
ಮುಕ್ತಿ ಹೊಂದಬೇಕು ಅಂತ ಕಲಾವಿದರ ಸಂಘದಿಂದ ಹಿರಿಯ ನಟ ನಟಿಯರೆಲ್ಲರೂ ಕೂಡ ಸೇರಿ ಪೂಜೆಯನ್ನ ನಡೆಸ್ತಾ ಇರುವಂತದ್ದು. ನೆಮ್ಮದಿಗಾಗಿ ದೇವರ ಮೊರೆಯನ್ನ ಈಗ ಸ್ಯಾಂಡಲ್ವುಡ್ ಹೋಗಿರುವಂತದ್ದು. ರಾಕ್ಲೈನ್ ವೆಂಕಟೇಶ್ ಅವರು, ಅದ್ರ ಜೊತೆಗೆ ದೊಡ್ಡಣ್ಣ ಅವರು, ಪದ್ಮವಾಸಂತಿ ಅವರು ಗಮನಿಸ್ತಾ ಇರಬಹುದು, ಸಾಕಷ್ಟು ಜನ ಅಲ್ಲಿದ್ದಾರೆ. ಸೊ ಅವರೆಲ್ಲರೂ ಒಗ್ಗಟ್ಟಾಗಿ ಸೇರಿ ದೇವರ ಮೊರೆ ಹೋಗಿ ಪೂಜೆ ಹೋಮ ಹವನವನ್ನ ಸಲ್ಲಿಸುವ ಮುಖಾಂತರವಾಗಿ ಈ ಸಂಕಷ್ಟ ಸರಮಾಲೆಗಳಿಂದ ನಮ್ಮನ್ನ ತಪ್ಪಿಸಪ್ಪ, ಕಾಪಾಡಪ್ಪ. ಸ್ಯಾಂಡಲ್ವುಡ್ ಮೊದಲು ಹೇಗಿತ್ತು ಕಾಲ ಹಿಂದೆ. ಪ್ರತಿಯೊಬ್ಬ ನಟರ ಸಿನಿಮಾ ಬರೋದಕ್ಕೆ ತುದಿಗಾಲಲ್ಲಿ ಥಿಯೇಟರ್ ಮುಂದೆ ಕಾದು ಕುಳಿತಾ ಇದ್ರು. ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ವಿಷ್ಣುವರ್ಧನ್ ಆಗಿರ್ಬೋದು, ಅಂಬರೀಷ್ ಆಗಿರ್ಬೋದು, ಶಶಿಕುಮಾರ್ ಆಗಿರ್ಬೋದು, ಪುನೀತ್ ರಾಜ್ಕುಮಾರ್, ಹೇಳೋದಕ್ಕೆ ಪದಗಳೇ ಸಾಲುವುದಿಲ್ಲ. ಅಂತಹ ಸಿನಿಮಾಗಳ ಕಾಲ ಅದು. ಆದ್ರೆ ಬರ್ತಾ ಬರ್ತಾ ಸ್ಯಾಂಡಲ್ವುಡ್ ಎಲ್ಲೋ ಕುಗ್ಗಿ ಹೋಗ್ತಾ ಇದೆ ಅನ್ನುವಂತ ಕಲ್ಪನೆ ಶುರುವಾಗ್ಬಿಟ್ಟಿದೆ ಸುಮಾರು 3-4 ವರ್ಷದಿಂದ. ಸೊ ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಎಲ್ಲೋ ಒಂದು ಕಡೆ ಪ್ರಮುಖವಾಗಿ ನೆಮ್ಮದಿಗಾಗಿ ದೇವರ ಮೊರೆ ಹೋಗಿರುವಂಥದ್ದು.